18 ವರ್ಷ ಮೇಲ್ಪಟ್ಟು 65 ವರ್ಷ ವಯಸ್ಸಿನವರು ಕಾರ್ ಲೋನ್ ಅನ್ನು ಪಡ್ಕೊಳ್ಳೋದಕ್ಕೆ ಅರ್ಹರು. ನೀವು ಬಿಸ್ನೆಸ್ ಮಾಡ್ತೀರಿ, ಸ್ಯಾಲರಿಡ್ ಎಂಪ್ಲಾಯಿ ಆಗಿರಿ, ಗವರ್ಮೆಂಟ್ ಎಂಪ್ಲಾಯಿ ಆಗಿರಿ, ಏನೇ ಆಗಿರಿ, ನಿಮಗೆ 10,000 ರೂಪಾಯಿವರೆಗೂ ತಿಂಗಳು ಕೈಗೆ ಬರ್ತಿದೆ ಅಂತಂದ್ರೆ ನೀವು ಕಾರ್ ಲೋನ್ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀರಿ. ಎಷ್ಟು ಕ್ರೆಡಿಟ್ ಸ್ಕೋರ್ ಇದ್ರೆ ಐಡಿಯಲ್? ಸೆಲ್ಫ್ ಎಂಪ್ಲಾಯ್ಡ್ ಆದರೆ 5 ವರ್ಷ, ಸ್ಯಾಲರಿಡ್ ಎಂಪ್ಲಾಯ್ ಇದ್ರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಕಾರ್ ಲೋನ್ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಗಳಿಸ್ತೀರಿ. ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ, ಸ್ವಂತ ಕಾರ್ ತಗೋಬೇಕು ಅಂತ. ಆದ್ರೆ ಅದಕ್ಕೆ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಅಂದ್ರೆ ಕಾರ್ ಲೋನ್. ನೀವು ಕಾರ್ ತಗೋಬೇಕಾದ್ರೆ ಕಾರ್ ಲೋನ್ ಬಗ್ಗೆ ಏನು ಗೊತ್ತೇ ಇಲ್ಲದೆ ಲೋನ್ ನ ತಗೊಂಡ್ರೆ ಅದಾದ್ಮೇಲೆ ಜಾಸ್ತಿ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಗೊತ್ತಿಲ್ಲದೆ ಕಾರ್ ಲೋನ್ ನ ತಗೊಳಕ್ಕೆ ಮುಂಚೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಕಾರ್ ಲೋನ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀವಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನೋಡಿ, ಮೊದಲನೇದು ಏಜ್ ಫ್ಯಾಕ್ಟರ್ ಅಂತ ನಾವು ಗಮನಿಸಿದ್ರೆ 18 ವರ್ಷ ಮೇಲ್ಪಟ್ಟು 65 ವರ್ಷ ವಯಸ್ಸಿನವರು ಕಾರ್ ಲೋನ್ ಅನ್ನು ಪಡ್ಕೊಳ್ಳೋದಕ್ಕೆ ಅರ್ಹರು. ಇದು ಏಜ್ ಬ್ರಾಕೆಟ್ ಅಂತ ನಾವು ನೋಡ್ಕೊಂಡಾಗ. ಆದರೆ ಕೆಲ ಬ್ಯಾಂಕ್ಗಳು 67 ವರ್ಷದವರೆಗೆ ಕೊಡ್ತಾರೆ, ಇನ್ನು ಕೆಲ ಬ್ಯಾಂಕ್ಗಳು 60 ವರ್ಷದವರೆಗೆ ಸ್ಟಾಪ್ ಮಾಡಿಬಿಡ್ತಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಕಾರ್ ಲೋನ್ ಕೊಡೋದಿಲ್ಲ. ಸೊ ಈ ಥರದ ಏಜ್ ಬ್ರಾಕೆಟ್ ಇದ್ರೂ ಸಹ ಬ್ಯಾಂಕ್ಗಳು ಸಾಮಾನ್ಯವಾಗಿ ನಿಮಗೆ 23 ವರ್ಷ ಆದ ನಂತರದಲ್ಲೇ ಕಾರ್ ಲೋನ್ನ ಸ್ಯಾಂಕ್ಷನ್ ಮಾಡ್ತಾ ಇರೋದು ಕಂಡು ಬಂದಿದೆ. ಅದರರ್ಥ ನೀವು 18 ವರ್ಷಕ್ಕೇನೆ ದುಡಿತಿದ್ದೀರಿ, ಸಾಲವನ್ನು ತೀರಿಸಬಹುದು, ನಿಮ್ದೊಂದು ಕ್ರೆಡಿಟ್ ಸ್ಕೋರ್ ಬಿಲ್ಟ್ ಆಗಿದೆ ಅಂತಂದ್ರೆ ನೀವು ಅಪ್ಲೈ ಮಾಡಬಹುದು. ಆದರೆ 18 ವರ್ಷ ಅಂತ ನಾವು ಯೋಚನೆ ಮಾಡಿಕೊಂಡಾಗ ಇನ್ನು ಸೆಕೆಂಡ್ PUC ಲೆಕ್ಕಕ್ಕೆ ಸ್ಟೂಡೆಂಟ್ ಇರ್ತಾರೆ, ಅಥವಾ ಅವರು ಡ್ರಾಪ್ ಔಟೇ ಆಗಿದ್ರು ಸ್ವಂತದ್ದೇನೋ ಒಂದು ಉದ್ಯಮ ಕಟ್ಟಿ ಸಾಲ ತೀರಿಸೋ ಮಟ್ಟಿಗೆ ಅವರು ಶಕ್ತಿಯನ್ನು ಪಡ್ಕೊಂಡಿರ್ತಾರ ಅನ್ನೋ ಆಧಾರದ ಮೇರೆಗೆ 23 ವರ್ಷ ಅನ್ನೋದನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಪರಿಗಣಿಸಬಹುದು. ಮುಂದಿನ ಅಂಶ ಇನ್ಕಮ್ ಎಷ್ಟಿರಬೇಕು. ನೀವು ಕಾರ್ ಲೋನ್ ಪಡ್ಕೊಳ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಬೇರ್ ಮಿನಿಮಮ್ ನಿಮ್ಮ ಕೈಗೆ ಟೇಕ್ ಹೋಮ್ ಸ್ಯಾಲರಿ 10,000 ರೂಪಾಯಿ ಆದರೂ ಇರಬೇಕು. ಅದರ ಆಧಾರದ ಮೇರೆಗೆ ನೀವು ಎಷ್ಟು ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹರು ಅನ್ನೋದನ್ನ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಬಟ್ ಅಟ್ಲೀಸ್ಟ್ 10,000 ಇರಬೇಕು. ನೀವು ಬಿಸ್ನೆಸ್ ಮಾಡ್ತೀರಿ, ಸ್ಯಾಲರಿಡ್ ಎಂಪ್ಲಾಯಿ ಆಗಿರಿ, ಗವರ್ಮೆಂಟ್ ಎಂಪ್ಲಾಯಿ ಆಗಿರಿ, ಏನೇ ಆಗಿರಿ, ನಿಮಗೆ 10,000 ರೂಪಾಯಿವರೆಗೂ ತಿಂಗಳು ಕೈಗೆ ಬರ್ತಿದೆ ಅಂತಂದ್ರೆ ನೀವು ಕಾರ್ ಲೋನ್ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀರಿ. ಮುಂದಿನದು ಪ್ರೊಫೆಷನ್. ನಾನು ಆಗಲೇ ಹೇಳಿದೆ, ನೀವು ಸ್ಯಾಲರಿಡ್ ಇಂಡಿವಿಜುವಲ್ಸ್ ಆದರೆ ಯಾವುದೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಥವಾ ಇನ್ಯಾವುದೋ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಿ, ಫೈನ್, ನೀವು ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹರು. ಅಂದರೆ ನಿಮ್ಮ ಇನ್ಕಮ್ ಒಂದು ಥ್ರೆಶೋಲ್ಡ್ ಲೆವೆಲ್ಗಿಂತ ಜಾಸ್ತಿ ಇರಬೇಕಾಗತ್ತೆ. ಮುಂದಿನದು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ಸ್ ಸಹ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದನ್ನು ಹೊರತುಪಡಿಸಿ ಸಾಮಾನ್ಯ ಸ್ಯಾಲರಿಡ್ ಎಂಪ್ಲಾಯೀಸ್ ಏನಿರ್ತಾರೆ ಇವರಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಕೊಡ್ತಾರೆ, ಇಂಟ್ರೆಸ್ಟ್ ರೇಟು ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನು ಹೊರತುಪಡಿಸಿ ನಿಮಗೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನೀವು 5 ವರ್ಷ ಆ ಬಿಸ್ನೆಸ್ಸನ್ನು ನಡೆಸಿರಬೇಕು. ಆ ಬಿಸ್ನೆಸ್ ಹೇಗೆ ಲಾಭ ಮಾಡ್ತಿದೆ, ಬ್ಯಾಲೆನ್ಸ್ ಶೀಟು, ಇದೆಲ್ಲವನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಯಾವುದೋ ಬಿಸ್ನೆಸ್ ಮಾಡ್ತಿರ್ತೀರಿ, ಲಾಸಲ್ಲಿ ಇರ್ತೀರಿ, ಅದಕ್ಕೊಂದು 10-15 ಸಾಲ ಮಾಡ್ಕೊಂಡಿರ್ತೀರಿ, ಕಾರ್ ಲೋನ್ ಬೇಕು ಅಂತ ಹೋಗಿದ್ರೆ ನಿಮಗೆ ಸಾಲ ಸಿಗೋದಿಲ್ಲ. ಸೊ ಆ ಕಾರಣಕ್ಕೆ ನೀವು ಅದನ್ನು ಗಮನಿಸಬೇಕಾಗತ್ತೆ. ಸೊ ಹೀಗೆ ಸ್ಯಾಲರಿಡ್ ಎಂಪ್ಲಾಯೀಸ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಥವಾ ಬಿಸ್ನೆಸ್ ಮಾಡುವಂಥವ್ರು, ಗವರ್ಮೆಂಟ್ ಎಂಪ್ಲಾಯೀಸ್, ಇಂಥವರು ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹರಿರ್ತಾರೆ. ಮುಂದಿನದು ಕ್ರೆಡಿಟ್ ಸ್ಕೋರು. ಎಷ್ಟು ಕ್ರೆಡಿಟ್ ಸ್ಕೋರ್ ಇದ್ದರೆ ಐಡಿಯಲ್ ನಾನು ಕಾರ್ ಲೋನ್ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತೀನಿ? ನೋಡಿ, ನಿಮಗೆ ಮಿನಿಮಮ್ 700 ಕ್ರೆಡಿಟ್ ಸ್ಕೋರ್ ಇಲ್ಲ ಅಂತಂದರೆ ನೀವು ಸಾಲ ಪಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸಾಲ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿಮ್ಮ ಕ್ರೆಡಿಟಬಿಲಿಟಿ ಸರಿ ಇಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮ ಲೋನ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅಟ್ಲೀಸ್ಟ್ ನಿಮ್ಮ ಕ್ರೆಡಿಟ್ ಸ್ಕೋರ್ 700 ಇಲ್ಲ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ. ಸ್ವಂತ ಕಾರಿನ ಕನಸನ್ನ ನನಸು ಮಾಡ್ಕೊಳ್ಳುವಂತ ಜರ್ನಿಯಲ್ಲಿ ಕಾರ್ ಲೋನು ತುಂಬಾನೇ ಇಂಪಾರ್ಟೆಂಟು. ಆದ್ರೆ ಸಾಕಷ್ಟು ಜನ ಮಾಡುವಂತ ತಪ್ಪು ಏನು ಅಂದ್ರೆ ಕಾರ್ ತಗೋಬೇಕಾದ್ರೆ ಕಾರ್ ಲೋನ್ ಬಗ್ಗೆ ಗೊತ್ತಿಲ್ಲದೆ ಯಾವ್ದಾವ್ದೋ ಲೋನ್ ನ ತಗೊಂಡು ಆಮೇಲೆ ಜಾಸ್ತಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ. ನೀವು ಅಂತ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬಾರ್ದು ಅಂದ್ರೆ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಕಾರ್ ಲೋನ್ ಬಗ್ಗೆ 1.5 ಗಂಟೆಯ ಕೋರ್ಸು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತೆ. ಮುಂದಿನದು ವರ್ಕ್ ಎಕ್ಸ್ಪೀರಿಯನ್ಸ್. ನೋಡಿ, ನಿಮಗೆ ಮಿನಿಮಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಕೌಂಟ್ ಆಗುತ್ತೆ. ಇಲ್ಲಿ ನೀವು ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಂಡಿರ್ತೀರಿ, ಇದೇ ನಿಮ್ಮ ಫಸ್ಟ್ ಜಾಬು, ಸೇರ್ಕೊಂಡು 3 ತಿಂಗಳಿಗೆ ನೀವು ಹೋಗ್ಬಿಟ್ಟು ಕಾರ್ ಲೋನಿಗೆ ಅಂತ ಕೊಡ್ತೀರಿ. 3 ತಿಂಗಳು ಅಂತ ಯೋಚನೆ ಮಾಡಿ, ಕೆಲ ಕಂಪನಿಗಳಲ್ಲಿ ಪ್ರೊಬೇಷನ್ ಪೀರಿಯಡೇ 6 ತಿಂಗಳು ಇರುತ್ತೆ. ಅದಾದ್ಮೇಲೆ ನಿಮ್ಮ ಕೆಲಸವನ್ನು ಕನ್ಫರ್ಮ್ ಮಾಡೋದು. ಹೀಗಿದ್ದಾಗ ಯಾವ ಆಧಾರದ ಮೇರೆಗೆ ಆ ಸ್ಯಾಲರಿಯನ್ನು ಪಕ್ಕಾ ಅಂತ ನೆಚ್ಕೊಂಡು ನಿಮಗೆ ಸಾಲ ಕೊಟ್ಬಿಡ್ತಾರೆ?
ಆ ಕಾರಣಕ್ಕೆ ಅಟ್ಲೀಸ್ಟ್ 1 ವರ್ಷ ನೀವು ಯಾವುದೋ ಸ್ಯಾಲರಿಡ್ ಎಂಪ್ಲಾಯಿ ಆದರೆ 1 ವರ್ಷನಾದರೂ ಕಂಪ್ಲೀಟ್ ಮಾಡಿರಬೇಕು. ಆಮೇಲೆ ನೀವು ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಗಳಿಸೋದು, ನಿಮ್ಮ ಲೋನ್ ಅಪ್ಲಿಕೇಶನನ್ನು ಮಾನ್ಯ ಮಾಡೋದು. ಒಂದು ವೇಳೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ಸ್ ಆಗಿದ್ರೆ, ಫ್ರೀಲಾನ್ಸ್ ಮಾಡ್ತಿದ್ದೀರಿ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಿ ಅಂತ ಆದರೆ ನಿಮಗೆ ಅಟ್ಲೀಸ್ಟ್ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಕೆಲ ಬ್ಯಾಂಕ್ಗಳು ನಿಮ್ಮ ಅರ್ನಿಂಗ್ ಪೊಟೆನ್ಷಿಯಲ್ ಹೇಗಿದೆ ಅಂತ ಕ್ರಾಸ್ ಚೆಕ್ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ, ಈ ಥರದ್ದೆಲ್ಲ ಇರ್ತದೆ ಚಾನ್ಸಸ್ಸು. ಅದರ ಆಧಾರದ ಮೇರೆಗೆ ಸೆಲ್ಫ್ ಎಂಪ್ಲಾಯ್ಡ್ ಆದರೆ 5 ವರ್ಷ, ಸ್ಯಾಲರಿಡ್ ಎಂಪ್ಲಾಯ್ ಇದ್ದರೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಕಾರ್ ಲೋನ್ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಗಳಿಸ್ತೀರಿ. ಮುಂದಿನದು ನಾವು ಗಮನಿಸಬೇಕಾಗಿರೋದು ಏನು ಡಾಕ್ಯುಮೆಂಟ್ಸ್ ಬೇಕು, ನಾನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಸಾಮಾನ್ಯವಾಗಿ ನಿಮಗೆ 3 ಥರದ ಪ್ರೂಫ್ಗಳನ್ನು ಕೇಳಬಹುದು. ಅದನ್ನು ಪ್ರೂವ್ ಮಾಡುವ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು. ಸಾಮಾನ್ಯ ಕಾರ್ ಲೋನ್ ಪಡ್ಕೊಳ್ಬೇಕು ಅಂತಂದರೆ ನೀವು ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಇನ್ಕಮ್ ಪ್ರೂಫ್, ಏಜ್ ಪ್ರೂಫ್, ಹಾಗೆಯೇ ಕೊಟೇಶನ್ ಅನ್ನು ಕೊಡಬೇಕಾಗತ್ತೆ. ಈಗ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಐಡೆಂಟಿಟಿ ಪ್ರೂಫ್. ಇದಕ್ಕೆ ನೀವು ಪಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಗವರ್ಮೆಂಟ್ ಇಶ್ಯೂಡ್ ID ಕಾರ್ಡ್ ಯಾವುದಾದ್ರೂ ಇದ್ದರೆ ನೀವಿದನ್ನು ಇದು ನಾನೇ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಐಡೆಂಟಿಟಿ ಪ್ರೂಫ್ ಅಂತ ನೀವು ಕೊಡ್ತೀರಿ. ಅಡ್ರೆಸ್ ಪ್ರೂಫು ಪಾಸ್ಪೋರ್ಟು ಪರಿಗಣಿಸಲ್ಪಡುತ್ತೆ, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಕಾರ್ಡ್, ಎಲೆಕ್ಟ್ರಿಸಿಟಿ ಬಿಲ್ಲು ಅಥವಾ ಟೆಲಿಫೋನ್ ಬಿಲ್ಲು, ಮೊಬೈಲ್ ಬಿಲ್ಲು, ಬ್ಯಾಂಕ್ ಸ್ಟೇಟ್ಮೆಂಟು ಇವೆಲ್ಲವನ್ನೂ ಪರಿಗಣಿಸಲಾಗುತ್ತೆ. ಆದರೆ ಬ್ಯಾಂಕ್ ಸ್ಟೇಟ್ಮೆಂಟು, ಎಲೆಕ್ಟ್ರಿಸಿಟಿ, ಟೆಲಿಫೋನ್ ಇವೆಲ್ಲ ಇದಾವಲ್ಲ, ಇವು 3 ತಿಂಗಳಿಗಿಂತ ಜಾಸ್ತಿ ಓಲ್ಡ್ ಇರಬಾರದು. ಅಟ್ಲೀಸ್ಟ್ ನೀವಿವತ್ತು ಬಿಲ್ ತೊಗೊಂಡಿದ್ದೀರಿ ಅಂತ ಅಂದರೆ ಇನ್ನು 3 ತಿಂಗಳ ಒಳಗಾಗಿ ನೀವು ಕಾರ್ ಲೋನಿಗೆ ಅಪ್ಲೈ ಮಾಡಿರಬೇಕು. 3 months ಓಲ್ಡನ್ನು ಮಾತ್ರ ಪರಿಗಣಿಸ್ತಾರೆ, ಅದಕ್ಕಿಂತಲೂ ಎಕ್ಸ್ಟ್ರಾ ಆಯಿತು ಅಂತಂದರೆ ಪರಿಗಣಿಸೋದಿಲ್ಲ. ಮುಂದಿನದು ಇನ್ಕಮ್ ಪ್ರೂಫು. ನೀವಿಲ್ಲಿ ಸ್ಯಾಲರಿಡ್ ಎಂಪ್ಲಾಯಿ ಆದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪನ್ನು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ 3 ತಿಂಗಳ ಕನ್ಸಿಕ್ಯೂಟಿವ್ ಸ್ಯಾಲ್ರಿ ಸ್ಲಿಪ್ಪನ್ನು ನೀವು ಕೊಡಬೇಕಾಗತ್ತೆ. ಈಗ ಏಪ್ರಿಲ್ ಮಂತ್ನಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ತೀರಿ ಅಂತಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಅಥವಾ ಮಾರ್ಚ್, ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಹೀಗೆ 3 ತಿಂಗಳದ್ದು ನೀವು ಯಾವಾಗ ಅಪ್ಲೈ ಮಾಡೋಕ್ಕೆ ಹೋಗ್ತೀರಿ ಅದರ ಹಿಂದಿನ 3 ತಿಂಗಳದನ್ನು ನೀವು ಕೊಡಬೇಕಾಗತ್ತೆ. ಮುಂದಿನದು ಬ್ಯಾಂಕ್ ಸ್ಟೇಟ್ಮೆಂಟು. ಬ್ಯಾಂಕ್ ಸ್ಟೇಟ್ಮೆಂಟು ಸ್ಯಾಲ್ರಿ ಕ್ರೆಡಿಟ್ ಆಗಿರೋದ್ರಲ್ಲಿ ನಿಮಗೆ ಸ್ಯಾಲ್ರಿ ಸ್ಲಿಪ್ ಇಲ್ಲ ಅಂತಂದರೆ ನೀವು ಈ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಡಬಹುದಾಗುತ್ತೆ ಇನ್ಕಮ್ ಪ್ರೂಫ್ ಆಗಿ. ಸೊ ಲಾಸ್ಟ್ 3 monthsದು ಏನು ನಿಮಗೆ ಸ್ಯಾಲ್ರಿ ಅಂತ ಬರ್ತಿರುತ್ತೆ ಅದು ಆ ಎಂಟ್ರಿಯನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲದೆ ಹೋದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತವರಾದರೆ ಫಾರ್ಮ್ 16 ಕೊಟ್ಟರು ನಡೆಯುತ್ತೆ. ಮುಂದಿನದು ಏಜ್ ಪ್ರೂಫು. ಏಜ್ ಪ್ರೂಫಿಗೆ ಪಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಎಂಪ್ಲಾಯಿ ID ಕಾರ್ಡ್. ಈ ಎಂಪ್ಲಾಯಿ ID ಕಾರ್ಡ್ ಅಂತ ಬಂದಾಗ ನಿಮಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಗವರ್ಮೆಂಟ್ ಎಂಪ್ಲಾಯೀಸ್ ಇಂಥವರಿಗೆ ಮಾತ್ರ ಎಂಪ್ಲಾಯಿ ID ಕಾರ್ಡನ್ನು ಏಜ್ ಪ್ರೂಫ್ ಆಗಿ ಪರಿಗಣಿಸ್ತಾರೆ. ಇತರರು ನೀವು ಬೇರೆದನ್ನು ಕೊಡಬೇಕಾಗುತ್ತೆ. ಅಂತಂದರೆ ನೋಡಿ, TC, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು, ಪಾನ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸ್ ಇವೆಲ್ಲ ಇದ್ದಾವಲ್ಲ, ಇವನ್ನು ಪರಿಗಣಿಸ್ತಾರೆ. ಎಂಪ್ಲಾಯಿ ID ಕಾರ್ಡನ್ನು ಪರಿಗಣಿಸೋದು ಗವರ್ಮೆಂಟ್ ಎಂಪ್ಲಾಯಿ ಆದರೆ ಮಾತ್ರ. ಈ ಎಲ್ಲದರ ಜೊತೆಗೆ ಕೊಟೇಶನ್ ನೀವು ಕೊಡಬೇಕಾಗತ್ತೆ. ಸೊ ಕಾರ್ ಡೀಲರ್ ಏನಿರ್ತಾರೆ, ನೀವು ಯಾವ ಕಾರನ್ನು ಸೆಲೆಕ್ಟ್ ಮಾಡಿರ್ತೀರಿ, ಅವರು ಎಷ್ಟು ಪ್ರೈಸಿಗೆ ಕೊಟೇಶನ್ ಅನ್ನು ಕೊಡ್ತಾರೆ ಅದನ್ನು ಸಹ ನೀವಿಲ್ಲಿ ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ. ಈ ಡಾಕ್ಯುಮೆಂಟ್ಸು, ಈ ಎಲಿಜಿಬಿಲಿಟಿ ಕಂಡೀಷನ್ಸ್ ನೀವನ್ನು ಫುಲ್ಫಿಲ್ ಮಾಡಿಬಿಟ್ರೆ ನೀವು ಕಾರ್ ಲೋನ್ ಪಡ್ಕೊಳ್ಳೋದಕ್ಕೆ ಅರ್ಹರಿರ್ತೀರಿ. ಎಲಿಜಿಬಿಲಿಟಿ ಅಂತ ನಾವು ಪರಿಗಣಿಸಿದಾಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ನಿಯಮಗಳಿರ್ತವೆ, ಎಲಿಜಿಬಿಲಿಟಿ ಕಂಡೀಷನ್ಸ್ ಇರ್ತವೆ. ನಾನೀಗ SBI ವೆಬ್ಸೈಟಿಗೆ ಲಾಗಿನ್ ಆಗಿದ್ದೀನಿ. ಇಲ್ಲಿ ನೀವು ಕಾರ್ ಲೋನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಚರ್ಸ್, ಎಲಿಜಿಬಿಲಿಟಿ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಇದೆಯಲ್ಲ, ಎಲಿಜಿಬಿಲಿಟಿ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ನೀವು ಒಂದು ವೇಳೆ ರೆಗ್ಯುಲರ್ ಎಂಪ್ಲಾಯಿ ಆಫ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್, ಮಹಾರತ್ನಾಸ್, ನವರತ್ನಾಸ್, ಮಿನಿರತ್ನಾಸ್ ಅಂದರೆ ನಿಮಗೆ NMDC ಅಂತೆ, ಕೋಲ್ ಇಂಡಿಯಾ, IOCL ಈ ಥರದ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಿದ್ರೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಇಂಥವನ್ನೆಲ್ಲ ಮಹಾರತ್ನ, ನವರತ್ನ, ಮಿನಿರತ್ನ ಅಂತೆಲ್ಲ ಕ್ಯಾಟಗರೈಸ್ ಮಾಡಿದ್ದಾರೆ ಅಂತಹ ಕಂಪನಿಗಳು. ಅಥವಾ ಡಿಫೆನ್ಸ್ ಸ್ಯಾಲರಿ ಪ್ಯಾಕೇಜು, ಪ್ಯಾರಾಮಿಲಿಟರಿ, ಈ ಥರ ಬೇರೆ ಬೇರೆ ಕ್ಯಾಟಗರೀಸ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಆನ್ಯುವಲ್ ಇನ್ಕಮ್ 3 ಲಕ್ಷ ಇದ್ದರೆ ಅದರ 48 ಪಟ್ಟು, ಆಲ್ಮೋಸ್ಟ್ 1,44,00,000ದವರೆಗೆ ನೀವು ಸಾಲವನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಿರ್ತೀರಿ. ಇನ್ನು ಮುಂದಿರೋದು ನೋಡಿ, ಸೆಲ್ಫ್ ಎಂಪ್ಲಾಯ್ಡು, ಬಿಸ್ನೆಸ್ ಮೆನ್ನು ಅಥವಾ ಪಾರ್ಟ್ನರ್ಶಿಪ್ಪಲ್ ಫರ್ಮ್ಸಲ್ಲಿ ಇರುವಂಥವರು, ಇನ್ಕಮ್ ಟ್ಯಾಕ್ಸ್ ಅಸೆಸೀಸ್ ಏನಿರ್ತಾರೆ ಅಂಥವರು 3 ಲಕ್ಷದವರೆಗೆ ಇನ್ಕಮ್ ಇದ್ದರೆ ಅವರು 4 ಪಟ್ಟು ನೆಟ್ ಪ್ರಾಫಿಟ್ ಆರ್ ಗ್ರಾಸ್ ಟ್ಯಾಕ್ಸಬಲ್ ಇನ್ಕಮ್ ಆ ಮೊತ್ತದಷ್ಟು ಸಾಲವನ್ನು ಪಡ್ಕೊಳ್ಬಹುದು. ಅಂದರೆ ನಿಮ್ಮ ಇನ್ಕಮ್ 3 ಲಕ್ಷ ಇದ್ದರೆ 12 ಲಕ್ಷದವರೆಗೆ ನೀವು ಸಾಲವನ್ನು ಪಡ್ಕೊಳ್ಳಬಹುದು. ಮುಂದಿನದು, ಒಂದು ವೇಳೆ ನೀವು ಅಗ್ರಿಕಲ್ಚರಿಸ್ಟ್ ಆದ್ರೂ ನೋಡಿ, ನೀವು ಕೃಷಿಕರಾಗಿದ್ದರೆ ಅಥವಾ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್ ಆಗಿದ್ದರೆ ಇಂಥವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸು ಬೇಕು ಅಂತೇನಿಲ್ಲ. ಅಂಥವರ ಆದಾಯ 4 ಲಕ್ಷ ಇರಬೇಕು ಒಂದು ವರ್ಷಕ್ಕೆ. 3 times ಆಫ್ ನೆಟ್ ಆನ್ಯುವಲ್ ಇನ್ಕಮ್ ಅಷ್ಟು ನೀವು ಸಾಲವನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಿರ್ತೀರಿ. ಅಂದರೆ 12 ಲಕ್ಷದವರೆಗೆ ನೀವು ಪಡೆದುಕೊಳ್ಳಬಹುದು. ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತಿದೆಯಲ್ಲ, ಇದನ್ನು ಚೆಕ್ ಮಾಡಿ ಬಿಡೋಣ.
ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ರೆ ನೀವು ಕಳೆದ 6 ತಿಂಗಳ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನೀವು ಕೊಡಬೇಕಾಗುತ್ತೆ. 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಇನ್ಕಮ್ ಪ್ರೂಫ್, ಸ್ಯಾಲರಿ ಸ್ಲಿಪ್ ಅಥವಾ ಫಾರ್ಮ್ 16, IT ರಿಟರ್ನ್ಸ್ ಆರ್ ಫಾರ್ಮ್ 16 ಫಾರ್ ದ ಲಾಸ್ಟ್ 2 ಇಯರ್ಸ್, 2 ವರ್ಷದ IT ರಿಟರ್ನ್ಸ್ ಅಥವಾ ಫಾರ್ಮ್ 16 ಕೊಡಬೇಕಾಗುತ್ತೆ. ಅದು ಬಿಟ್ಟು ಪ್ರೂಫ್ ಆಫ್ ಐಡೆಂಟಿಟಿ. ನಾನ್ ಸ್ಯಾಲರಿಡ್ ಆದರೆ ನೋಡಿ ನಿಮಗೆ ಆಲ್ಮೋಸ್ಟ್ ಸೇಮ್ ಇದೆ. ಅದನ್ನು ಹೊರತುಪಡಿಸಿ ನೀವು ಇಲ್ಲಿ ಆಡಿಟೆಡ್ ಬ್ಯಾಲೆನ್ಸ್ ಶೀಟನ್ನು ನೀವು ಕೊಡಬೇಕಾಗತ್ತೆ. 2 ವರ್ಷದ ನಿಮ್ಮ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಸೇಲ್ಸ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೊಡಬಹುದು. ಕಾಪಿ ಆಫ್ ಪಾರ್ಟ್ನರ್ಶಿಪ್ ಇದನ್ನು ಪರಿಗಣಿಸಲಾಗುತ್ತೆ. ಇನ್ನು ಪರ್ಸನ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಆಕ್ಟಿವಿಟೀಸ್, ಬ್ಯಾಂಕ್ ಅಕೌಂಟ್ ಸೇಮ್ ಇದೆ, ಅಡ್ರೆಸ್ ಪ್ರೂಫ್, ಇನ್ಕಮ್ ಪ್ರೂಫ್, ಫೋಟೋಸ್. ಡೈರೆಕ್ಟ್ ಅಗ್ರಿಕಲ್ಚರಲ್ ಆಕ್ಟಿವಿಟಿ ಆದರೆ ಕ್ರಾಪ್ ಕಲ್ಟಿವೇಷನ್ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನೋಡಿ ಇಲ್ಲಿ ಖಾಸ್ರಾ ಅಥವಾ ಚಿಟ್ಟ ಆಡಂಗಲ್ ಅಂತಿದೆ. ಅಂದರೆ ನೀವು ಕ್ರಾಪ್ ಪ್ಯಾಟರ್ನನ್ನು ತೋರಿಸುವಂಥ ಒಂದು ದಾಖಲೆ ಕೊಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಪಟ್ಟ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಕೊಡಬೇಕಾಗತ್ತೆ. ನೋಡಿ ನೀವು ಯಾವ ಜಮೀನನ್ನು ಹೊಂದಿರ್ತೀರಿ ಅದು ಫ್ರೀ ಹೋಲ್ಡ್ ಬೇಸಿಸ್ನಿಂದ ದೂರಾಗಿರಬೇಕು. ಆ್ಯಂಡ್ ಓನರ್ಶಿಪ್ ಪ್ರೂಫು ಯಾರು ಸಾಲ ಪಡ್ಕೊಳ್ತಿದ್ದಾರೆ ಅವರ ಹೆಸರಲ್ಲಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಡೈರಿ, ಪೌಲ್ಟ್ರಿ, ಪ್ಲಾಂಟೇಶನ್, ಹಾರ್ಟಿಕಲ್ಚರ್ ಈ ಥರದ್ದು ಏನಾದರೂ ಮಾಡ್ತಿದ್ರೆ ಅದಕ್ಕೆ ನೀವು ಡಾಕ್ಯುಮೆಂಟ್ರಿ ಪ್ರೂಫನ್ನು ಕೊಡಬೇಕಾಗುತ್ತೆ. ಸೊ ಇದು ಎಲಿಜಿಬಿಲಿಟಿ ಹಾಗೆಯೇ ಡಾಕ್ಯುಮೆಂಟ್ಸ್ ಅಂತ ಬಂದಾಗ SBIನಲ್ಲಿ ಕೇಳುವಂಥ ದಾಖಲಾತಿಗಳು. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಥರದ ನಿಯಮಗಳಿರ್ತವೆ. ದಯಮಾಡಿ ನೀವು ಯಾವ ಬ್ಯಾಂಕ್ನಲ್ಲಿ ಪಡ್ಕೊಳ್ಬೇಕು ಅಂತಿರ್ತೀರಿ ಸಾಲವನ್ನು, ಆ ಬ್ಯಾಂಕ್ನಲ್ಲಿ ಕ್ರಾಸ್ ಚೆಕ್ ಮಾಡಿಕೊಂಡು ಮುಂದುವರಿಯೋದು ಸೂಕ್ತ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆಪ್ ಮನಿ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.